ಓಂ ಶ್ರೀ ಆಂಜನೇಯಾಯ ವಿದ್ಮಹೇ ವಾಯುರೂಪಾಯ ಧೀಮಹಿ ತನ್ನ ಹನುಮಾನ್ ಪ್ರಚೋದಯಾತ್. ನಮಸ್ಕಾರ, ನಾನು ಬಜ್ಜೇಶ್ವರ ಪ್ರಕಾಶ್, ಅಸ್ಟ್ರೋವಾಸ್ತು ಬೆಂಗಳೂರು. ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಬೆಲ್ ಐಕನ್ ಹಿಟ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9 ಮತ್ತು 10ನೇ ಅಧಿಪತಿಗಳಿಂದ ಉಂಟಾಗುವ ಧರ್ಮಕರ್ಮಾಧಿಪತಿ ಯೋಗ. ಈ ಧರ್ಮಕರ್ಮಾಧಿಪತಿ ಯೋಗ ಇದನ್ನು ಎಕ್ಸ್ಪ್ಲನೇಷನ್ ಆಮೇಲೆ ಕೊಡ್ತೀನಿ ಕೊನೆಯಲ್ಲಿ. ಮೊದಲಿಗೆ ಯಾವ ಗ್ರಹಗಳಿಂದ ಧರ್ಮಕರ್ಮಾಧಿಪತಿ ಯೋಗ ಉಂಟಾಗುತ್ತದೆ ಎಂದು ಹೇಳುತ್ತೇನೆ. ಮೊದಲನೇದಾಗಿ ಕಾಲಪುರುಷ ಚಕ್ರದ ಮೊದಲನೇ ರಾಶಿ ಲಗ್ನ ಮೇಷ ಲಗ್ನಕ್ಕೆ 9ನೇ ಅಧಿಪತಿ ಗುರು, 10ನೇ ಅಧಿಪತಿ ಶನಿ. ಗುರು ಶನಿಯಿಂದ ಉಂಟಾಗುವ ಧರ್ಮಕರ್ಮಾಧಿಪತಿ ಯೋಗ ಮೇಷ ಲಗ್ನಕ್ಕೆ. ವೃಷಭ ಲಗ್ನಕ್ಕೆ ಶನಿ 9ನೇ ಮತ್ತು 10ನೇ ಅಧಿಪತಿಯಾಗಿ ಶನಿ ಬರುತ್ತಾನೆ. ಇದು ಒಂದು ಲಗ್ನಕ್ಕೆ ಮಾತ್ರ ವಿಶೇಷವಾಗಿ ಉತ್ತಮ ಯೋಗವನ್ನು ವೃಷಭ ಲಗ್ನಕ್ಕೆ ಶನಿ ಕೊಡುತ್ತಾನೆ. ಶನಿ ಯಾವುದೇ ರಾಶಿಯಲ್ಲಿದ್ದರೂ, ವಿಶೇಷವಾಗಿ ಶನಿ ತುಲಾ ರಾಶಿಯಲ್ಲಿದ್ದರೆ ಧರ್ಮಕರ್ಮಾಧಿಪತಿ ಯೋಗ, ಹಾಗೆಯೇ ಲಗ್ನದಲ್ಲಿದ್ದರೂ, ವೃಷಭ ಲಗ್ನದಲ್ಲಿದ್ದರೂ, ಸ್ವಕ್ಷೇತ್ರದಲ್ಲಿದ್ದರೂ ಶನಿಯು ಉತ್ತಮವಾಗಿ ನಂಬರ್ 1 ಯೋಗ. ಇದು ಮಕರ ರಾಶಿಯಲ್ಲಿದ್ದರೂ ಸ್ವಕ್ಷೇತ್ರದಲ್ಲಿ ಅಥವಾ ಕುಂಭರಾಶಿಯಲ್ಲಿದ್ದರೂ ಧರ್ಮಕರ್ಮಾಧಿಪತಿ ಯೋಗ ಕೊಡುತ್ತದೆ. ಈ ಧರ್ಮಕರ್ಮಾಧಿಪತಿ ಯೋಗ ವೃಷಭ ಲಗ್ನಕ್ಕೆ ವಿಶೇಷವಾಗಿ ಕೊಡುತ್ತದೆ. ಮಿಥುನ ಲಗ್ನಕ್ಕೆ ಶನಿ ಗುರು ಧರ್ಮಕರ್ಮಾಧಿಪತಿಗಳಾಗುತ್ತಾರೆ. 9ನೇ ಅಧಿಪತಿ ಶನಿ, 10ನೇ ಅಧಿಪತಿ ಗುರುವಾಗುತ್ತಾನೆ. ಕಟಕ ಲಗ್ನಕ್ಕೆ ಗುರು 9ನೇ ಅಧಿಪತಿ, ಕುಜ 10ನೇ ಅಧಿಪತಿ ಆಗುತ್ತಾನೆ. ಗುರು ಮತ್ತು ಕುಜನಿಂದ ಧರ್ಮಕರ್ಮಾಧಿಪತಿ ಯೋಗ ಉಂಟಾಗುತ್ತದೆ. ಸಿಂಹ ಲಗ್ನಕ್ಕೆ ಕುಜ ಶುಕ್ರ, ಕುಜ 9ನೇ ಅಧಿಪತಿ ಆಗುತ್ತಾನೆ, ಶುಕ್ರ 10ನೇ ಅಧಿಪತಿ ಆಗುತ್ತಾನೆ. ಕುಜ ಶುಕ್ರರಿಂದ ಧರ್ಮಕರ್ಮಾಧಿಪತಿ ಯೋಗ ಉಂಟಾಗುತ್ತದೆ. ಕುಜನು ಕೋನಗಳಲ್ಲಿ 9 ಮತ್ತು 10ನೇ ಭಾವದಲ್ಲಿದ್ದರೂ ಅಥವಾ ಕೇಂದ್ರಗಳಲ್ಲಿದ್ದರೂ, ಗುರುವಿನ ಕ್ಷೇತ್ರಗಳಲ್ಲಿ ಇದ್ದರೂ ಉತ್ತಮವಾದ ಧರ್ಮಕರ್ಮಾಧಿಪತಿ ಯೋಗ ಉಂಟಾಗುತ್ತದೆ. ಹಾಗೆಯೇ ಕನ್ಯಾ ಲಗ್ನಕ್ಕೆ ಶುಕ್ರನು 9ನೇ ಅಧಿಪತಿ, ಬುಧನು 10ನೇ ಅಧಿಪತಿ ಆಗುತ್ತಾನೆ. ಇದು ಕನ್ಯಾ ಲಗ್ನಕ್ಕೆ. ತುಲಾ ಲಗ್ನಕ್ಕೆ ಬುಧನು ಮತ್ತು ಚಂದ್ರನು 9ನೇ ಅಧಿಪತಿ ಬುಧ ಮತ್ತು ಚಂದ್ರ 10ನೇ ಅಧಿಪತಿ ಆಗುತ್ತಾನೆ. ವೃಶ್ಚಿಕ ಲಗ್ನಕ್ಕೆ ಚಂದ್ರ ಮತ್ತು ರವಿ ಇವರು ಅಧಿಪತಿಗಳಾಗುತ್ತಾರೆ. ಧನುಸುವಿಗೆ ರವಿ ಮತ್ತು ಬುಧ. ರವಿ ಚಂದ್ರ 9ನೇ ಅಧಿಪತಿ ಹಾಗೂ ರವಿ 10ನೇ ಅಧಿಪತಿ ಆಗುತ್ತಾನೆ. ಧನುಸು ಲಗ್ನಕ್ಕೆ ರವಿ 9ನೇ ಅಧಿಪತಿ, 10ನೇ ಅಧಿಪತಿ ಬುಧನಾಗುತ್ತಾನೆ. ಮಕರ ಲಗ್ನಕ್ಕೆ ಬುಧ ಮತ್ತು ಶುಕ್ರ 10ನೇ ಅಧಿಪತಿಯಾಗುತ್ತಾರೆ. ಕುಂಭ ಲಗ್ನಕ್ಕೆ ಶುಕ್ರ ಮತ್ತು ಕುಜ 10ನೇ ಅಧಿಪತಿಯಾಗುತ್ತಾರೆ. ಮೀನ ಲಗ್ನಕ್ಕೆ ಕುಜ 9ನೇ ಅಧಿಪತಿ, ಗುರು 10ನೇ ಅಧಿಪತಿಯಾಗುತ್ತಾರೆ. ಈ ಧರ್ಮಕರ್ಮಾಧಿಪತಿ ಯೋಗ 9 ಮತ್ತು 10ನೇ ಅಧಿಪತಿಗಳಿಂದ ಉಂಟಾಗುವುದರಿಂದ ಆ ಅಧಿಪತಿಗಳು ಸ್ವಕ್ಷೇತ್ರದಲ್ಲಿದ್ದರೂ, ರಾಶಿ ಪರಿವರ್ತನೆಯಾಗಿದ್ದರು ಅಥವಾ ಪರಸ್ಪರ ಈ ಯೋಗ ಧರ್ಮಕರ್ಮಾಧಿಪತಿ ಯೋಗ ಕೇಂದ್ರಗಳಲ್ಲಿದ್ದು ಪರಸ್ಪರ ವೀಕ್ಷಿಸಿದರು ಅಥವಾ ಕೋನಗಳಲ್ಲಿ 1, 5, 9ನೇ ಸ್ಥಾನದಲ್ಲಿದ್ದು, ಗುರುವರ್ಗ ರಾಶಿಗಳಲ್ಲಿದ್ದು ಅಥವಾ ಶನಿವರ್ಗ ರಾಶಿಗಳಲ್ಲಿದ್ದು. ಶನಿವರ್ಗ ರಾಶಿಗಳಲ್ಲಿ ಅಂದರೆ ಪ್ರಥಮವಾಗಿ ಬುಧ, ಶುಕ್ರ, ಶನಿ, ರಾಹು 4 ಗ್ರಹಗಳು ಶನಿವರ್ಗ ರಾಶಿಗಳಲ್ಲಿ ಬರುತ್ತಾರೆ. ಗುರು, ಕುಜ, ಚಂದ್ರ, ರವಿ, ಕೇತು ಈ 5 ಗ್ರಹಗಳು ಗುರುವರ್ಗ ರಾಶಿಗಳಲ್ಲಿ ಬರುತ್ತಾರೆ. ಈ ಗುರುವರ್ಗ ರಾಶಿಗಳಲ್ಲಿ ನಿಮಗೆ 2 ಗ್ರಹಗಳು ಗುರುವರ್ಗ ಮತ್ತು ಶನಿವರ್ಗ ವರ್ಗಗಳ ರಾಶಿಗಳು 9ನೇ ಮತ್ತು 10ನೇ ಅಧಿಪತಿಗಳಾದಾಗ ಆ ಅಧಿಪತಿಗಳು 1, 5, 9ರಲ್ಲಿ ಇದ್ದು ಅದು ಆ ವರ್ಗದಲ್ಲೇ ಇದ್ದು ಗುರುವರ್ಗದಲ್ಲೇ ಇದ್ದು ಗುರುವರ್ಗ ರಾಶಿಗಳು ಮೇಷ, ವೃಶ್ಚಿಕ, ಕಟಕ, ಸಿಂಹ, ಧನುಸ್ಸು, ಮೀನ ಈ ರಾಶಿಗಳಲ್ಲಿ ಗುರುವರ್ಗ ಗ್ರಹಗಳಿದ್ದು, ಶನಿವರ್ಗ ಗ್ರಹಗಳು ಶನಿವರ್ಗಗಳಲ್ಲೇ ಇದ್ದು ಆ ಗ್ರಹಗಳು ಶನಿವರ್ಗ ಗ್ರಹಗಳು ಎಂದರೆ ಶನಿ, ಬುಧ, ಶುಕ್ರ, ರಾಹು ಈ ಗ್ರಹಗಳು ರಾಹುಕೇತುವನ್ನು ಹೊರತುಪಡಿಸಿ ಈ 9ನೇ ಅಧಿಪತ್ಯ ಬಂದಿರತಕ್ಕಂತಹ ಗ್ರಹಗಳು ತಮ್ಮ ವರ್ಗಗಳಲ್ಲೇ ಇದ್ದು ಅದು 1, 4, 7, 10 ಕೇಂದ್ರಗಳಾಗಿ ಅಥವಾ 1, 5, 9 ಈ ಭಾವಗಳ ಅಧಿಪತ್ಯ ಬಂದು ಆ ಕ್ಷೇತ್ರಗಳಲ್ಲಿ ಇದ್ದರೆ ಉತ್ತಮ ಫಲಗಳನ್ನು ಕೊಡುತ್ತವೆ. ಶತ್ರುವರ್ಗ ರಾಶಿಗಳಾಗಿ ಅದು 1, 5, 9 ಶತ್ರುವರ್ಗ ಆಗುವುದಿಲ್ಲ, ಕೇಂದ್ರಗಳಾದರೆ ಆಗುತ್ತವೆ. ಯಾವಾಗಲೂ ನೀವು ಲೆಕ್ಕ ಹಾಕಿ 1, 5, 9 ಯಾವುದೇ ಲಗ್ನಕ್ಕೆ ಮಿತ್ರ ಕ್ಷೇತ್ರಗಳಾಗುತ್ತವೆ. ಕೆಲವು ಲಗ್ನಗಳಿಗೆ ಕೇಂದ್ರಗಳಿಗೆ ಶತ್ರುತ್ವ ಬರುತ್ತದೆ. ಉದಾಹರಣೆಗೆ ಧನುಸು ಲಗ್ನವನ್ನು ತೆಗೆದುಕೊಂಡರೂ ಕೇಂದ್ರಗಳಾಗಿ ಬರುವಂತಹ ಗ್ರಹಗಳಿಗೆ ಧನುಸು ಲಗ್ನಕ್ಕೆ 7ನೇ ಅಧಿಪತ್ಯ ಬುಧನಿಗೆ ಬರುತ್ತದೆ, 10ನೇ ಅಧಿಪತ್ಯನು ಬುಧನಿಗೆ ಬರುತ್ತದೆ. ಕೆಲವು ಗ್ರಹಗಳಿಗೆ ಕೇಂದ್ರಗಳ ಅಧಿಪತ್ಯ ಬರುತ್ತದೆ.
ಆ ಕೇಂದ್ರಗಳ ಅಧಿಪತ್ಯ ಬಂದರೂ ಸಹ ಕನ್ಯಾ ಲಗ್ನಕ್ಕೆ ದಶಮಾಧಿಪತ್ಯ ಮಿಥುನ ಲಗ್ನಕ್ಕೆ ಬರುತ್ತದೆ. ಅದು ಸ್ವಕ್ಷೇತ್ರ ಬುಧನ ಕ್ಷೇತ್ರವೇ ಆಗಿದೆ. ಹಾಗೆ ಆ ಕ್ಷೇತ್ರದ ಅಧಿಪತ್ಯ 10ನೇ ಸ್ಥಾನದಲ್ಲಿದ್ದರು ಅಥವಾ 9ನೇ ಸ್ಥಾನದಲ್ಲಿದ್ದರು ಕನ್ಯಾ ಲಗ್ನಕ್ಕೆ ವೃಷಭದಲ್ಲಿದ್ದರು ಬುಧನು ಒಳ್ಳೆ ಯೋಗವನ್ನು ಕೊಡುತ್ತಾನೆ. ಹಾಗೆಯೇ ಈ ಧರ್ಮ ಕರ್ಮಾಧಿಪತಿ ಯೋಗದಿಂದ ಏನು ಫಲಗಳು ಎಂದು ಈಗ ಹೇಳುತ್ತೇನೆ. ಮೊದಲನೇದಾಗಿ ಧರ್ಮ ಕರ್ಮಾಧಿಪತಿ ಯೋಗದಲ್ಲಿ ಹುಟ್ಟಿದವರು ಯಾರದೇ ಸಹಾಯವಿಲ್ಲದೆ ಸ್ವಂತ ಶಕ್ತಿಯಿಂದ ಸ್ವಂತ ಸಾಮರ್ಥ್ಯದಿಂದ ಮುಂದೆ ಬರುವಂತಹ ಶಕ್ತಿಯನ್ನು ಅವರು ಸ್ವತಃ ತಾವೇ ಹೊಂದುತ್ತಾರೆ. ಯಾರದೇ ಸಹಾಯ, ಯಾವುದೇ ವಿದ್ಯೆ, ಹಣ, ಆಸ್ತಿ ಇದು ಯಾವುದೇ ಇಲ್ಲದಿದ್ದರೂ ಧರ್ಮ ಕರ್ಮಾಧಿಪತಿ ಯೋಗದಲ್ಲಿ ಅವರು ಉತ್ತಮ ಸ್ಥಾನಕ್ಕೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸುತ್ತಾರೆ. ಒಳ್ಳೆಯ ಕ್ಷೇತ್ರಗಳಲ್ಲಿ ತಮ್ಮ ಸ್ಥಾನವನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಸ್ವಶಕ್ತಿಯಿಂದ ಅವರು ಆ ಸಾಧನೆಯಲ್ಲಿ ಸಾಮರ್ಥ್ಯದಿಂದ ಸ್ವಂತ ಸಾಮರ್ಥ್ಯದಿಂದ ಯಾರದೇ ಇನ್ಫ್ಲುಯೆನ್ಸ್ ಇಲ್ಲದೆ ತಾವೇ ಉನ್ನತ ಸ್ಥಾನವನ್ನು ಶಿಖರವನ್ನು ಏರುವಂತಹ ಧರ್ಮ ಕರ್ಮಾಧಿಪತಿ ಯೋಗ. ಈ ಯೋಗವು ಕೆಲವು ಗ್ರಹಗಳಿಗೆ ಉತ್ತಮವಾಗಿ ಕೆಲವು ಸ್ಥಾನಗಳಲ್ಲಿ 100% ಫಲವನ್ನು ನೀಡುತ್ತದೆ. ಉದಾಹರಣೆಗೆ ಮೇಷದಿಂದ ಪ್ರಾರಂಭ ಮಾಡಿದಾಗ ಗುರುವು ಮತ್ತು ಶನಿ ಧರ್ಮ ಕರ್ಮಾಧಿಪತಿ ಯೋಗ ಹೊಂದುತ್ತಾರೆ. ಮೇಷದಿಂದ ನಾವು ಪ್ರಾರಂಭ ಮಾಡಿದಾಗ ಗುರುವು ಕಟಕದಲ್ಲಿದ್ದು ಎಕ್ಸಾಲ್ಟೇಷನ್ ಆಗಿ ಗುರುವು ಕಟಕದಲ್ಲಿದ್ದು ಶನಿಯನ್ನು ನೋಡಿದರು. ಶನಿಯು 10ನೇ ಸ್ಥಾನದಲ್ಲಿದ್ದು ಅಥವಾ ಸಪ್ತಮದಲ್ಲಿದ್ದು ಶನಿಯು ತುಲಾದಲ್ಲಿ ಎಕ್ಸಾಲ್ಟೇಷನ್ ಆಗುತ್ತದೆ, ಉಚ್ಚ ಸ್ಥಿತಿಯನ್ನು ಹೊಂದುತ್ತದೆ. ಶನಿಗ್ರಹ ಉಚ್ಚ ಸ್ಥಿತಿಯನ್ನು ಹೊಂದುವಾಗ ಕಟಕದಿಂದ ನೋಡಲು ಸಾಧ್ಯವಿಲ್ಲ, ಯಾಕೆಂದರೆ 4ನೇ ಸ್ಥಾನವಾಗುತ್ತದೆ. ಹಾಗೆಯೇ ಗುರುವಿಗೆ ಸಾಮಾನ್ಯವಾಗಿ 3 ದೃಷ್ಟಿಗಳಿದೆ. 5ನೇ ತಾನು ಇರುವ ಭಾವದಿಂದ 5ನೇ ಭಾವವನ್ನು ವೀಕ್ಷಿಸುತ್ತದೆ ಗುರುವು. ಹಾಗೆಯೇ 7ನೇ ಭಾವವನ್ನು 9ನೇ ಸ್ಥಾನವನ್ನು ಸಹ ವೀಕ್ಷಿಸುತ್ತದೆ. ಈ 3 ಸ್ಥಾನಗಳಲ್ಲಿ ಯಾವುದಾದರೂ ಒಂದು ಸ್ಥಾನದಲ್ಲಿ ಶನಿ ಇದ್ದು ವೀಕ್ಷಿಸುವಂತಹ ಸ್ಥಾನಗಳಲ್ಲಿ ಆ ಸ್ಥಾನಗಳು ಕೇಂದ್ರಗಳಾಗಿ ಅಥವಾ ಕೋನಗಳಾಗಿದ್ದರೂ ಸಹ 5, 1, 9ನೇ ಸ್ಥಾನದಲ್ಲಿದ್ದರೂ ಉತ್ತಮ ಫಲವನ್ನು ಗುರು ಮತ್ತು ಶನಿಯಿಂದ ಧರ್ಮ ಕರ್ಮಾಧಿಪತಿ ಯೋಗ ಉಂಟಾಗುತ್ತದೆ. ಈ ಮೊದಲೇ ಹೇಳಿದಂತೆ ಶನಿ ಮತ್ತು ಗುರು ಧರ್ಮ ಕರ್ಮಾಧಿಪತಿ ಯೋಗ 100% ಫಲವನ್ನು ಕೊಡಬೇಕಾದರೆ ಉತ್ತಮ ಸ್ಥಾನಗಳಲ್ಲಿರಬೇಕಾಗುತ್ತದೆ. ಮೇಷಲಗ್ನಕ್ಕೆ ಕುಜನು ಎಕ್ಸಾಲ್ಟೇಷನ್ ಆಗಿ ಮಕರದಲ್ಲಿದ್ದು ಧನುಸ್ಸುವಿನಲ್ಲಿ ಗುರುವಿದ್ದು 9ನೇ ಸ್ಥಾನದಲ್ಲಿ ಕುಜನನ್ನು ನೋಡಿದರು, ಲಗ್ನದಲ್ಲಿರುವ ಕುಜನನ್ನು ನೋಡಿದರು ಉತ್ತಮ 100% ಉತ್ತಮ ಫಲಗಳನ್ನು ಕೊಡುತ್ತಾನೆ. ಆದರೆ ಶನಿಗೂ ಗುರುವಿನ ದೃಷ್ಟಿ ಇದ್ದಲ್ಲಿ 120% ಉತ್ತಮ ಫಲಗಳನ್ನು ಗುರುವು ದೃಷ್ಟಿ ಇದ್ದಲ್ಲಿ ಲಗ್ನಾಧಿಪತಿಗೆ ಅಥವಾ ದಶಮಾಧಿಪತಿಗೆ 100% ಫಲವನ್ನು ಧರ್ಮ ಕರ್ಮಾಧಿಪತಿ ಯೋಗ ಇವರು ಗುರು ಶನಿಯಿಂದ ಉಂಟಾಗುವುದರಿಂದ ಇವರು ಸಾಮಾನ್ಯವಾಗಿ ನ್ಯಾಯ ಸ್ಥಾನಗಳಲ್ಲಿರುತ್ತಾರೆ. ಹಾಗೆಯೇ ಈ ಗ್ರಹ ಯಾವ ಬಲವನ್ನು ಹೊಂದಿದೆ ಎಂದು ನೋಡಿ ಹೇಳಬೇಕಾಗುತ್ತದೆ. ಸಾಮಾನ್ಯವಾಗಿ ನ್ಯಾಯಸ್ಥಾನದಲ್ಲಿ ಇರಬೇಕಾದರೆ ಶನಿ ಬಲಯುತನಾಗಿ ಸಪ್ತಮ ಸ್ಥಾನದಲ್ಲಿದ್ದಾಗ ನ್ಯಾಯ ಸಂಬಂಧಪಟ್ಟಂತಹ ಕಾನೂನಿಗೆ ಸಂಬಂಧಪಟ್ಟಂತಹ ಸ್ಥಾನಗಳಲ್ಲಿರುತ್ತಾರೆ. ಹಾಗೆಯೇ ಗುರು ಬಲವಾಗಿದ್ದಲ್ಲಿ ಗಣಿತ ಮತ್ತು ಹಣಕಾಸಿನ ವ್ಯವಹಾರಗಳು, ಫೈನಾನ್ಸ್, ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿರುತ್ತಾರೆ. ಹಾಗೆಯೇ 2 ಕ್ಷೇತ್ರಗಳಲ್ಲೂ ಸಹ ಉತ್ತಮವಾದ ಯಾರದೇ ಸಹಾಯವಿಲ್ಲದೆ ಸ್ವಂತ ಶಕ್ತಿಯಿಂದ ಈ ಧರ್ಮ ಕರ್ಮಾಧಿಪತಿ ಯೋಗ ತನ್ನ ಬಲವನ್ನು ತೋರಿಸುತ್ತದೆ. ವೃಷಭ ಲಗ್ನಕ್ಕೆ ಶನಿಯಾಗಿರುವುದರಿಂದ 9 ಮತ್ತು 10ನೇ ಅಧಿಪತಿ ಇದು ತುಂಬಾ ಉತ್ತಮವಾದ ಯೋಗ. ಶನಿಯು ಮಕರ ರಾಶಿಯಲ್ಲಿದ್ದರೂ ಅಥವಾ ಕುಂಭ ರಾಶಿಯಲ್ಲಿದ್ದರೂ ಎಕ್ಸಾಲ್ಟೇಷನ್ ಆಗಿದ್ದರೂ ಸಹ ಉತ್ತಮ ಯೋಗವನ್ನು ಕೊಡುತ್ತಾನೆ. ಶುಕ್ರನು 11ನೇ ಸ್ಥಾನದಲ್ಲಿ ಮೀನ ರಾಶಿಯಲ್ಲಿದ್ದು ಶುಕ್ರನಿಗೆ ವೃಶ್ಚಿಕದಲ್ಲಾದರೂ ಯಾವುದಾದರೂ ಒಂದು ದೃಷ್ಟಿ ಗುರುವಿನಿಂದ ದೊರೆತಲ್ಲಿ ಇದು ಸಹ ಉತ್ತಮ ಫಲಗಳನ್ನು ಕೊಡುತ್ತದೆ. ಗುರುವಿನ ದೃಷ್ಟಿ ಇಲ್ಲದಿದ್ದರೂ ಸಹ 80% ಉತ್ತಮ ಫಲಗಳನ್ನು ಕೊಡುತ್ತದೆ. ಹಾಗೆಯೇ ಮಿಥುನ ಲಗ್ನಕ್ಕೆ ಶನಿ ಗುರು. ಮಿಥುನ ಲಗ್ನಕ್ಕೆ 9ನೇ ಅಧಿಪತಿ ಶನಿಯಾಗುತ್ತಾನೆ, 10ನೇ ಅಧಿಪತಿ ಗುರುವಾಗುತ್ತಾನೆ. ಮೀನರಾಶಿಯಾಗುತ್ತದೆ 10ನೇ ಸ್ಥಾನ. ಶನಿ ಗುರುವಿಂದ ಇದು ಸಹ ನಾನು ಹೇಳಿದ ಹಾಗೆ ಗುರುವು ಶನಿ 9ನೇ ಅಧಿಪತಿಯಾಗುತ್ತಾನೆ, ಧರ್ಮಸ್ಥಾನದ ಅಧಿಪತಿ ಶನಿಯಾಗುತ್ತಾನೆ, ಕರ್ಮಸ್ಥಾನದ ಅಧಿಪತಿ ಗುರುವಾಗುತ್ತಾನೆ. ಇದು ಸಹ ಇವರು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಮತ್ತು ಫೈನಾನ್ಸ್ ಮ್ಯಾನೇಜರ್ಗಳಾಗಿ ಅಥವಾ ಸಲಹೆಗಾರರಾಗಿ, ಹಣಕಾಸಿನ ಸಲಹೆಗಾರರಾಗಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇವರು ಇರುತ್ತಾರೆ. ಯಾಕೆಂದರೆ ಗುರುವು ಫೈನಾನ್ಸ್ ಅನ್ನು ತೋರಿಸುತ್ತದೆ, 2ನೇ ಸ್ಥಾನ ಧನಸ್ಥಾನವನ್ನು ತೋರಿಸುವುದರಿಂದ ಇವರು
ಫೈನಾನ್ಸ್ ಕ್ಷೇತ್ರಗಳಲ್ಲಿ ಇರುತ್ತಾರೆ. ಹಾಗೆಯೇ ನ್ಯಾಯಸ್ಥಾನಗಳಲ್ಲೂ ಸಹ ಕಾನೂನಿಗೆ ಸಂಬಂಧಪಟ್ಟಂತಹ ಫೈನಾನ್ಸ್ನಲ್ಲಿ ಕಾನೂನು ಸಲಹೆಗಾರರಾಗಿ ಫೈನಾನ್ಸ್ನಲ್ಲಿ ಇರುತ್ತಾರೆ. ಕಟಕ ಲಗ್ನಕ್ಕೆ ಗುರುವು 9ನೇ ಅಧಿಪತಿ ಹಾಗೂ 10ನೇ ಅಧಿಪತಿ ಕುಜನಾಗುತ್ತಾನೆ. ಕುಜನು ಸಹ ಸ್ವಕ್ಷೇತ್ರಗಳಲ್ಲಿದ್ದು ಗುರುವು ವೀಕ್ಷಿಸಿದರೆ ಕುಜನನ್ನು ಇದು 100% ಇದು ಮಿತ್ರ ಗ್ರಹಗಳಿಂದ ಉಂಟಾಗುವ ಧರ್ಮ ಕರ್ಮಾಧಿಪತಿ ಯೋಗ. ಆದ್ದರಿಂದ ಇದು ಉತ್ತಮವಾಗಿ 100ಕ್ಕಿಂತ ಹೆಚ್ಚು ಪ್ರಬಲವಾಗಿ ಗುರುವು ತನ್ನ ದಶೆಗಳಲ್ಲಿ ಇಲ್ಲದೇ ಇದ್ದಲ್ಲೂ ಸಹ ಭುಕ್ತಿಗಳಲ್ಲಿ ಎಲ್ಲ ದಶೆಗಳಲ್ಲೂ ಒಂದೊಂದು ಆ ಗ್ರಹದ ಭುಕ್ತಿಗಳಲ್ಲಿ ಬರುತ್ತದೆ. ಭುಕ್ತಿಗಳಲ್ಲೂ ಸಹ ಎಕ್ಸಾಲ್ಟೇಷನ್ ಆಗಿ ಕುಜನು ಮಕರ ರಾಶಿಯಲ್ಲಿದ್ದು ಗುರುವು ನೋಡಿದರೆ ಕಟಕ ರಾಶಿಯಿಂದ ಇದು ಸಹ ದೃಷ್ಟಿಸಿದರೆ ಇದು ಸಹ ಎಕ್ಸಾಲ್ಟೇಷನ್ ಆಗಿ ಉತ್ತಮ ಫಲವನ್ನು 120% ಫಲವನ್ನು ಧರ್ಮ ಕರ್ಮಾಧಿಪತಿ ಯೋಗ ಕೊಡುತ್ತದೆ. ಅಥವಾ 5ನೇ ದೃಷ್ಟಿಯಿಂದ 9ನೇ ದೃಷ್ಟಿಯಿಂದ ವೀಕ್ಷಿಸಿದರು ವೃಶ್ಚಿಕದಲ್ಲಿರುವ ಗುರುವು ಮೀನದಲ್ಲಿರುವ ಗುರುವು ವೃಶ್ಚಿಕದಲ್ಲಿರುವ ಕುಜನನ್ನು ವೀಕ್ಷಿಸಿದರೂ ಉತ್ತಮ ಫಲಗಳು ಧರ್ಮ ಕರ್ಮಾಧಿಪತಿಯಿಂದ ಉಂಟಾಗುತ್ತದೆ. ನೋಡಿಕೊಳ್ಳಿ ನಿಮ್ಮ ಲಗ್ನಗಳಿಗೆ. ಸಿಂಹ ಲಗ್ನದವರೆಗೂ ಮುಂದಿನ ಲಗ್ನಗಳಿಗೆ ನೀವು ನೋಡಿಕೊಳ್ಳಿ, ಯಾಕೆಂದರೆ ತುಂಬ ಲೆಂತಿ ಆಯಿತು ವಿಡಿಯೋ. ಅದರಿಂದ ಸಿಂಹ ಲಗ್ನದವರೆಗೂ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮ್ಮ ಲಗ್ನಗಳಿಗೆ ನೀವು ನೋಡಿಕೊಳ್ಳಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮ್ಮ ಡೌಟ್ಸ್ಗಳಿಗೆ ಉತ್ತರಿಸುತ್ತೇನೆ. ನಮಸ್ಕಾರ. ಬಜ್ಜ ಶಿವಪ್ರಕಾಶ್, ಅಸ್ಟ್ರೋ ವಾಸ್ತು, ಬೆಂಗಳೂರು.